ಹಾಗೆ ಅಮ್ಮ ಹೇಳ್ದ, ಅಮ್ಮ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದಿ, ಮತ್ತು ಅನೇಕ ದಾನ ಧರ್ಮಗಳು ಮಾಡ್ತಾ ಇದ್ದೀವಿ, ಕಾಣಿಕೆ ಕೊಡ್ತಾ ಇದ್ದೀವಿ, ಆಲಯಕ್ಕೆ ಬರ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ. ಆದರೆ ಒಂದು ವೇಳೆ ನಮ್ಮ ಜೀವಿತದಲ್ಲಿ ದೇವರಿಗೆ ವ್ಯತಿರೇಕವಾಗಿರುವಂಥ ಯಾವುದೇ ಪಾಪ ಇರಲಿ, ಅದು ಸುಳ್ಳಾಗಿರಲಿ ಅಥವಾ ದೊಡ್ಡದಾಗಿರಲಿ, 5 ಗ್ರಾಮ್ ಬಂಗಾರಕ್ಕೂ ಬಂಗಾರಿ ಅಂತಾರ, 10 ಗ್ರಾಮ್ ಬಂಗಾರೂ ಬಂಗಾರಿ ಅಂತಾರ. ಚಿಕ್ಕದ್ದು ಪಾಪ ಇರಲಿ, ದೊಡ್ಡದು ಪಾಪ ಇರಲಿ, ಯಾವುದೇ ಪಾಪ ನಿನ್ನ ಜೀವಿತದಲ್ಲಿ ಆಳ್ವಿಕೆ ಮಾಡ್ತಿದ್ರೆ, ನಾವೆಷ್ಟೇ ಪ್ರಾರ್ಥನೆ ಮಾಡಿದ್ರು ಕೂಡ, ಉಪವಾಸ ಪ್ರಾರ್ಥನೆ ಮಾಡೋದು ಕೂಡ, ದೇವರ ಮುಂದೆ ಗೋಳಾಡಿದ್ರು ಕೂಡ ನಮ್ಮ ಪ್ರಾರ್ಥನೆ ದೇವರು ಕೇಳಲ್ಲ. ಹಲ್ಲೆಲೂಯಾ. ಯಾಕೆ ಕೇಳಲ್ಲ ಅಂತಂದ್ರೆ, ನಾನು ನೀನು ಸೇವಿಸುವಂತ ದೇವರು ಆತನು ಸಾಧಾರಣವಂತ ದೇವರಲ್ಲ, ಆತನು ದಹಿಸುವ ಅಗ್ನಿಯಾಗಿದ್ದಾನೆ, ಆತನು ಪರಿಶುದ್ಧನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆಗಳು ಇಲ್ಲಿ ನೋಡ್ರಿ, ಕೊರ್ನೆಲಿಯನು ನೀತಿವಂತನಾಗಿದ್ದನು ಮತ್ತು ಅನೇಕರಿಗೆ ದಾನ ಧರ್ಮ ಮಾಡುವಂತ ವ್ಯಕ್ತಿಯಾಗಿದ್ದನು. ದೇವರು ಅವನ ಪ್ರಾರ್ಥನೆ ಇಮಿಡಿಯೇಟ್ ಕೇಳುತ್ತೆ. ಒಬ್ಬ ದೇವದೂತನಿಗೆ ಕಳಿಸ್ತಾನ, ಹೋಗಿ ನೀ ಏನ್ ಮಾಡು, ಪೇತ್ರ ಎನಿಸ್ಕೊಳಿಸುವ ಒಬ್ಬ ಸೇವಕ ಕಳಿಸ್ಕೋ, ನೀ ಏನು ಮಾಡು, ವಾಕ್ಯ ಕೇಳಿ ಬದಾಗಿ. ನೋಡ್ರಿ, ಒಂದು ಕುಟುಂಬವಾಗಿ ಪ್ರಾರ್ಥನೆ ಮಾಡುವಾಗ ನಿಜವಾಗಲೂ ನಮ್ಮ ಮನೆಗೆ ದೇವದೂತರು ಬರ್ತಾರೆ. ಹಲ್ಲೆಲೂಯಾ. ಅಲ್ಲಿ ಸತ್ಯವೇದ ನೋಡ್ತೇವೆ, ಆ ಕೊರ್ನೆಲಿಯಸ್ ಮನೆಗೆ ದೇವದೂತರು ಬಂದಾನೆ. ಈಗಲೂ ಕೂಡ ಅದೇ ದೇವರು ನಾವು ಸೇವಿಸ್ತಾ ಇದ್ದೇವೆ, ಆ ಯೇಸುವಿನಿಂದ ಸೇವಿಸ್ತಾ ಇದ್ದೇವೆ. ಆದರೆ ಎಂದು ಬದಲಾಗದಂತ ದೇವರು ಇವತ್ತು ನಾವು ಕೊರ್ನೆಲಿಯಸ್ನ ಹಾಗೆ ನಾವು ಮತ್ತು ನಮ್ಮ ಕುಟುಂಬ, ನಮ್ಮ ಮಕ್ಕಳು, ಹೆಂಡತಿ ಗಂಡನೊಂದಿಗೆ ನಾವು ಕುಟುಂಬವಾಗಿ ಪ್ರಾರ್ಥನೆ ಮಾಡುವಾಗ ನಿಜವಾಗಲೂ ನಮ್ಮ ಕುಟುಂಬದಿಂದೆಲ್ಲ ಎಷ್ಟೇ